ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಎಸ್, ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಈ ಒಂದು ಟಾಪಿಕ್ ವೆರಿ ಸ್ಪೆಷಲ್ ಟಾಪಿಕ್ ಬಿಕಾಸ್ ನನಗೆ ತುಂಬ ಜನ ಪರ್ಸ್ನಲ್ ರೀಡಿಂಗಲ್ಲಿ ಈ ಟಾಪಿಕ್ ಇರೋರು ಒಂದು ಏನಿಲ್ಲ ಅಂದ್ರೂ ಲಾಸ್ಟ್ 2 weeks ಅಲ್ಲಿ 2 to 3 ಕ್ವೆಶನ್ಸ್ ಅವರು ಬಂದಿದೆ. ದ ಥಿಂಗ್ ಈಸ್, ಮುಂಚೆ ಕಮಿಟ್ಮೆಂಟ್ ಅಲ್ಲಿ ಇರ್ತಾರೆ, ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅಥವಾ ಏನೋ ಒಂದು ಅಂಡರ್ಸ್ಟ್ಯಾಂಡ್ ಕೈಂಡ್ ಆಫ್ ಸಿಚುವೇಶನ್ಶಿಪ್ ಅಲ್ಲಿ ಇರ್ತಾರೆ, ಬಟ್ ಅದು ಮದ್ವೆ ತನಕ ಹೋಗಿರಲ್ಲ. ಮ್ಯೂಚುವಲ್ ಆಗಿ ಡಿಪಾರ್ಟ್ ಆಗಿರ್ತಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೂರ ದೂರ ಬಂದಿರ್ತಾರೆ. ಬಟ್ ಏನಾಗಿರುತ್ತೆ, ಅವ್ರ ಪದೇ ಪದೇ ಐ ಮೀನ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ನೆನಪಾಗ್ತಾ ಇರ್ತಾರೆ. ಅಥವಾ ದ ಥಿಂಗ್ ಇಸ್, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಆ ಪರ್ಸನ್ ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ನೆನಪಿಸ್ಕೊಂತ ಇದಾರ ಕೂಡ, ಅಥವಾ ನಮ್ಮ ಮೆಮೊರೀಸ್ ನ ಗುಡ್ ವೇ ಅಲ್ಲಿ ತಗೊಂತಾ ಇದಾರಾ ಅಥವಾ ಬ್ಯಾಡ್ ವೇ ಅಲ್ಲಿ ತಗೊಂತಾ ಇದಾರಾ, ಏನೋ ಈ ತರ ಎಲ್ಲ ಕ್ವೆಶನ್ಸ್ ಇರುತ್ತೆ. ನಾನು ಯಾಕೆ ಮಾಡ್ತಾ ಇದೀನಿ, ದ ಸೋಲ್ ರೀಸನ್ ಬಿಕಾಸ್ ತುಂಬಾ ಜನ ಇದನ್ನ ಪರ್ಸನಲ್ ರೀಡಿಂಗಿಗೆ ಬರ್ತಾ ಇದ್ದೀರಾ, ಬಟ್ ಇನ್ ಜನರಲ್ ಆಗಿ ಏನ್ ಮೆಸೇಜ್ ಬರ್ತಾ ಇದೆ ನೋಡೋಣ. ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದೀರಾ ಅಂದ್ರೆ ನೋ ಡೌಟ್ ಯು ಗೈಸ್ ಹ್ಯಾವ್ ಅ ಇಂಪಾರ್ಟೆಂಟ್ ಮೆಸೇಜ್ ಅಂತಾನೆ ಅರ್ಥ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ ನ ಕ್ಲೀಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ರೆಸ್ಪೆಕ್ಟ್ ಆಗ್ತದೆ ಮರಿ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ಸ್ ಸಿ, ಶಫಲ್ ಮಾಡೋಣ. ಐ ಗಾಟ್ ಲವರ್ಸ್ ಎನರ್ಜಿ. ಇನ್ಫ್ಯಾಕ್ಟ್ ಈ ಕಾರ್ಡ್ ನನಗೆ ಲಾಸ್ಟ್ ರೀಡಿಂಗ್ ಅಲ್ಲೂ ಸಿಕ್ಕಿತ್ತು. ಓ ಗಾಡ್, ಐ ಆಮ್ ನಾಟ್ ಅಲೌಡ್ ಟು ಶೋ ಇಟ್. ಸಾರಿ, ನಾನು ಹೈಡ್ ಮಾಡ್ಬೇಕು ಇವಾಗ ಈ ವಿಡಿಯೋನ. ವಿಡಿಯೋನ ಅಂತೀನಿ, ದ ಕಾರ್ಡ್. ಐ ಹೇಟ್ ಎಡಿಟಿಂಗ್. ಓಕೆ, ಎನಿವೇಸ್, ಸೊ ಎಸ್, ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈವನ್ ದೋ ನೀವಿಬ್ರು ದೂರ ಇದ್ರೂ ದೇರ್ ಈಸ್ ಸ್ಟಿಲ್ ಅಟ್ರಾಕ್ಷನ್ ವೆರಿ ಆಕ್ಟಿವ್. ಈವನ್ ದೋ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅಥವಾ ಈವನ್ ದೋ ನೀವು ಸೆಪರೇಷನ್ ಅಲ್ಲಿ ಇದ್ರು, ಈವನ್ ದೋ ಸಿಚುವೇಶನ್ ನಿಮ್ಮಿಬ್ರನ್ನ ದೂರ ಮಾಡಿದ್ರು, ಬಟ್ ಇಟ್ ಡಸಂಟ್ ಮೀನ್ ಈ ಪರ್ಸನ್ ನಿಮ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ಬಿಟ್ಟಿದ್ದಾರೆ, ನಿಮ್ನ ನೆನಪಿಸ್ಕೊಳ್ಳೋದೇ ಇಲ್ಲ, ಬ್ಯಾಡ್ ಮೆಮೊರೀಸ್. ನೋ, ಐ ಆಮ್ ಸೇಯಿಂಗ್ ಇನ್ ಅ ಗುಡ್ ಪೊಸಿಷನ್. ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ಇನ್ನು ಆ ಒಂದು ಅಟ್ರಾಕ್ಷನ್, ಆ ಒಂದು ಎಕ್ಸೈಟಿಂಗ್ ಫೀಲಿಂಗ್ ಇನ್ನೂ ಇದೆ. ಇನ್ನೂ ದೇ ವ್ಯಾಲ್ಯೂ ದ ಬಾಂಡ್. ನಿಮ್ಮಿಬ್ರು ಮಧ್ಯೆ ಏನೆಲ್ಲ ಬಾಂಡಿಂಗ್ ಇತ್ತು, ಏನೆಲ್ಲ ಮೆಮೊರೀಸ್ ಇತ್ತು, ಏನೆಲ್ಲ ಸಿಚುವೇಶನ್ಸ್ ಇತ್ತು, ಎಲ್ಲದನ್ನು ಈ ಪರ್ಸನ್ ಗ್ರೇಟ್ಫುಲ್ ಆಗಿದ್ದಾರೆ ಅಂತಾನೆ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ, ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಮತ್ತೆ ನಿಮ್ಮಿಬ್ರು ಮಧ್ಯೆ ಕನೆಕ್ಷನ್ ಇರುತ್ತಾ? ಲೆಟ್ಸ್ ಸಿ. ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ಇಟ್ಸ್ ಕೈಂಡ್ ಆಫ್ ಅನ್ ಇಂಡಿಕೇಶನ್. ತುಂಬಾ ಜನರದ್ದು ಇಲ್ಲಿ ವೃಷಭ ರಾಶಿ, ಕನ್ಯಾ ರಾಶಿ ಹಾಗೂ ಮಕರ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ ನಿಮ್ದು ಅಥವಾ ನಿಮ್ಮ ಪರ್ಸನ್ದು. ಅಂಡ್ ದೆನ್ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಕೂಡ ಇದೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಅವ್ರು ಎಲ್ಲಿದ್ದಾರೆ, ಒಂಥರ ಕಂಫರ್ಟೇಬಲ್ ಆಗಿದ್ದಾರೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ರೆಸ್ಪಾನ್ಸಿಬಿಲಿಟೀಸ್ ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಾಬಬ್ಲಿ ಮ್ಯಾರಿಡ್, ಅಥವಾ ಆಲ್ರೆಡಿ ಅವ್ರ ಲೈಫಲ್ಲಿ ಒಂದು ಸ್ಟೇಬಲ್ ಕನೆಕ್ಷನ್ ಇದೆ, ಅಥವಾ ಅವ್ರ ಲೈಫಲ್ಲಿ ಆಲ್ರೆಡಿ ಏನೋ ಒಂದು ಅಚೀವ್ ಮಾಡಿದ್ದಾರೆ, ಅದು ಅವ್ರಿಗೆ ಕಂಫರ್ಟ್ ಕೊಡ್ತಾ ಇದೆ.
ಸಿ ನಾನು ಯಾರ ಬಗ್ಗೆ ನೋಡ್ತಾ ಇದ್ದೀನಿ ಅಂದ್ರೆ, ಈ ಪರ್ಸನ್ ಈವನ್ ದೋ ನಿಮ್ ಬಗ್ಗೆ ಅಟ್ರಾಕ್ಷನ್ ಇನ್ನೂ ಇದ್ರೂನು, ಅಟೆನ್ಷನ್ ನಿಮಗೆ ಇನ್ನೂ ಇದ್ರೂನು, ಬಟ್ ಅವರ ವ್ಯಾಲ್ಯೂಸ್, ಅವರ ಬೌಂಡ್ರೀಸ್, ಅವರ ರೆಸ್ಪಾನ್ಸಿಬಿಲಿಟೀಸ್ ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದು, ರೂಲ್ಸ್ ನ ಬ್ರೇಕ್ ಮಾಡೋದು, ನೋ, ಈ ಪರ್ಸನ್ ಅದಕ್ಕೆ ಓಕೆ ಅನ್ನಲ್ಲ. ಬಿಕಾಸ್ ತುಂಬಾ ಕಷ್ಟಪಟ್ಟು ಒಂದು ಬ್ಯೂಟಿಫುಲ್ ಲೈಫ್ ನ ರೂಪಿಸ್ಕೊಂಡಿದ್ದಾರೆ. ನಿಮಗೆ ರೆಸ್ಪೆಕ್ಟ್ ಇದೆ, ನಿಮ್ ಬಗ್ಗೆ ಅದೇ ರೀತಿಯಾದ ಪಾಸಿಟಿವ್ ಒಪಿನಿಯನ್ಸ್ ಇದೆ. ಬಟ್ ಇಟ್ ಡಸಂಟ್ ಮೀನ್ ಈ ಪರ್ಸನ್ ಅದನ್ನೆಲ್ಲ ಬ್ರೇಕ್ ಮಾಡಿ ಎಲ್ಲರ ಎಗೇನೆಸ್ಟ್ ಹೋಗಿ ನಿಮ್ ಲೈಫಿಗೆ ಬರೋದು, ನೋ. ಬಟ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಲ್ವಾ, ಗುಡ್ ಸ್ಟೇಟಸ್, ಲೈಕ್ ಸ್ಟೇಟಸ್ ಅಂದ್ರೆ ಫಿನಾನ್ಷಿಯಲಿ ಅಲ್ಲ, ಮೆಂಟಲಿ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿರೋ ಒಂದು ಪರ್ಸನ್. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿದೆ ಈ ಪರ್ಸನ್ಗೆ. ಅಂಡ್ ಎಲ್ಲ ನೀವೇನಾದ್ರು ಸಣ್ಣದಾಗಿ ಹೆಲ್ಪ್ ಮಾಡಿದ್ರು ಅದನ್ನ ತುಂಬಾ ಗ್ರೇಟ್ಫುಲ್, ತುಂಬಾ ಅದನ್ನ ಸೇವ್ ಮಾಡ್ಕೋಬೇಕು, ತುಂಬಾ ಅದನ್ನ ಅದಕ್ಕೊಂದು ವ್ಯಾಲ್ಯೂ ಕೊಡೋ ಒಂದು ಪರ್ಸನ್. ಸೊ ಅವ್ರು ಎಲ್ಲಿದ್ದಾರೆ, ಖುಷಿಯಾಗಿದ್ದಾರೆ, ಎಲ್ಲಿದ್ದಾರೆ, ಲೈಫ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಬಿಕಾಸ್ ತುಂಬಾ ಕಷ್ಟದಿಂದ ಮೇಲ್ ಬಂದಿದ್ದಾರೆ, ಆತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸಿ ಏನಾಗುತ್ತೆ ಒಂದೊಂದ್ಸಲ, ದಟ್ ಇಸ್ ವಾಟ್ ಹ್ಯಾಪನ್. ಇವನ್ ದೋ ಸೋಲ್ ಮೇಟ್ ಫೀಲ್ ಒಬ್ರಿಂದ ಬರ್ತಾ ಇದ್ರು ಅವ್ರ ಜೊತೆ ನಮಗೆ ಫ್ಯೂಚರ್ ನೋಡೋದಕ್ ಆಗಲ್ಲ. ಫ್ಯೂಚರ್ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಫ್ಯೂಚರಿಗೆ ತುಂಬಾ ಎಗೇನೆಸ್ಟ್ ಆಗಿ ಹೋಗ್ಬೇಕಾಗತ್ತೆ, ದೂರ ಹೋಗ್ತಾರೆ. ಸೊ ನಿಮ್ ವಿಚಾರದಲ್ಲೂ ಹಂಗೆ ಆಗಿರೋದು. ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ, ನೆಕ್ಸ್ಟ್ ಕಾರ್ಡ್ ತೆಗಿಯೋಕ್ಕೂ ಇಷ್ಟಪಡಲ್ಲ. ದ ಓನ್ಲಿ ಥಿಂಗ್ ಈಸ್ ಜಸ್ಟ್ ಬಿ ಗ್ರೇಟ್ಫುಲ್. ಈ ಬಾಂಡಿಂಗ್, ಈ ಪರ್ಸನ್ ಆ ಒಂದು ಫೇಸ್ ಅಲ್ಲಿ ನಿಮ್ ಲೈಫಿಗೆ ಬಂದ್ರು ಅಂತ ಜಸ್ಟ್ ಬಿ ಗ್ರೇಟ್ಫುಲ್. ಓಕೆ, ದ್ಯಾಟ್ ಈಸ್ ದ ಬ್ಯೂಟಿಫುಲ್ ಮೆಸೇಜ್. ನನಗೆ ಈ ತರ ಮೆಸೇಜಸ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾರಿಗೆ ತಾನೇ ಖುಷಿ ಆಗಲ್ಲ. ಸೊ ದ್ಯಾಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜ್ ಅನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.